ನಮಸ್ಕಾರ. ನಾನು ಡಾಕ್ಟರ್ ಅನುಪಮ ಪಂಚಾಕ್ಷರಿ. ಸರ್ವರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವರಾತ್ರಿಯನ್ನ ಯಾಕೆ ಆಚರಣೆ ಮಾಡ್ತೀವಿ? ಅದರ ವಿಶೇಷ ಏನು ಅಂತ ನಾವು ಯೋಚನೆ ಮಾಡೋದೇ ಆದ್ರೆ, ಹಲವಾರು ದೈವಿಕವಾದಂತಹ ಕಥೆಗಳನ್ನ ಪುರಾಣದಲ್ಲಿ ನಾವು ಕೇಳಿದ್ದೇವೆ. ಉದಾಹರಣೆಗೆ ಅವತ್ತು ಶಿವ ಮತ್ತೆ ಪಾರ್ವತಿಯ ವಿವಾಹವಾದಂಥದ್ದು, ಹಾಗೆ ಶಿವನು ಲಿಂಗ ರೂಪದಲ್ಲಿ ಉದ್ಭವ ಆಗಿದ್ದಂತಹ ದಿನ, ಮತ್ತೆ ಇನ್ನೊಂದು ಸಮುದ್ರ ಮಂಥನದಲ್ಲಿ ಹಾಲಾಹಲವನ್ನ ಸೇವಿಸಿದಂತಹ ದಿನ. ಆದ್ರೆ ಅದರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ಸ್ ಇದೆ. ಯಾಕಂದ್ರೆ ನಮ್ಮ ಪೂರ್ವಜರು ಹಿಂದಿನ ದಿನಗಳಲ್ಲಿ ಏನಾದ್ರೂ ಒಂದು ಆಚರಣೆ ಅಂತ ಮಾಡಿದ್ದಾರೆ ಅಂತ ಹೇಳಿ, ಅದು ಸುಮ್ಮನೆ ಮೂಢನಂಬಿಕೆಗಾಗ್ಲಿ ಅಥವಾ ಯಾವುದೋ ಒಂದು ಕಥೆಗಳನ್ನ ಆಧಾರ ಮಾಡ್ಕೊಂಡು ಮಾಡಿರುವಂತದ್ದಲ್ಲ. ಅದು ಸಂಪೂರ್ಣವಾಗಿ ನಮ್ಮ ಒಂದು ದೇಹಕ್ಕೆ, ಮನಸ್ಸಿಗೆ ಒಳಿತನ್ನ ತರುವಂತಹ ಆಚರಣೆಗಳೇ ಆಗಿದೆ. ಉದಾಹರಣೆಗೆ ಈ ಒಂದು ಶಿವರಾತ್ರಿ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನ ಪಡೆಯುವಂತಹ ದಿನ. ಹಾಗೆ ಧ್ಯಾನ ಮತ್ತೆ ಉಪವಾಸಗಳ ಮೂಲಕ ನಮ್ಮನ್ನ ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಪವಿತ್ರ ರಾತ್ರಿ ಶಿವರಾತ್ರಿ ಆಗಿದೆ. ಶಿವರಾತ್ರಿಯ ದಿನ ಶಿವ ಹಾಗೂ ಪಾರ್ವತಿಯ ವಿವಾಹವಾದಂತಹ ದಿನ. ಶಿವ ಮತ್ತೆ ಶಕ್ತಿ ಇದರ ಸಮ್ಮಿಲನ, ಅಂದ್ರೆ ಸ್ತ್ರೀ ಮತ್ತು ಪುರುಷದ ಸಮ್ಮಿಲನದ ಒಂದು ಸಂಕೇತವಾಗಿದೆ. ಈ ದಿನ ಶಿವ ಅಂದ್ರೆ ಸ್ಟಿಲ್ನೆಸ್, ಅಂದ್ರೆ ತಟಸ್ಥವಾಗಿ ಒಂದು ನಿಲ್ಲುವಂತಹ ಒಂದು ಸಂಕೇತವಾದ್ರೆ, ಪಾರ್ವತಿ ಮೂಮೆಂಟ್ ಅಂದ್ರೆ ಚಲಿಸುವಂಥದ್ದು. ಈ ದಿನ ಆ ಎರಡು, ಯಾಕಂದ್ರೆ ಒಬ್ಬ ವ್ಯಕ್ತಿ ಅಂತ ನಾವು ಆದ್ರೆ ನಮ್ಮಲ್ಲಿ ಶಿವ ಹಾಗೂ ಪಾರ್ವತಿ ಇಬ್ರು ನೆಲೆಸಿದ್ದಾರೆ. ಹಾಗಾಗಿನೇ ಇವತ್ತು ಈ ಒಂದು ರಾತ್ರಿ ಅರ್ಧನಾರೀಶ್ವರ ಅಂತ ಅವರು ಇಬ್ರು ಸಮ್ಮಿಲನದಿಂದ ಆಗಿ ಈ ಒಂದು ಅವೇಕನಿಂಗ್ ನಮ್ಮಲ್ಲಿ ಒಂದು ಜಾಗೃತಿಯನ್ನ ಮೂಡಿಸಿ ನಮ್ಮ ಪ್ರತಿಯೊಬ್ಬ ಮನುಷ್ಯನನ್ನು ಅರ್ಧನಾರೀಶ್ವರರೇ. ಆ ಸ್ಟಿಲ್ನೆಸ್ ಮತ್ತು ಆ ಜಾಗೃತಿ ಮತ್ತೆ ಮೂಮೆಂಟ್ ಇದೆಲ್ಲದರ ಒಂದು ಸಮ್ಮಿಲನವೇ ಒಂದು ಜೀವ ಅನ್ನುವಂತಹ ಸಂಕೇತವಾಗಿದೆ. ಮತ್ತೆ ನಾನಲ್ಲ, ನಾನು ಒಂದು ಶಿವನ ಸ್ವರೂಪ, ಅವನಲ್ಲೇ ತಲ್ಲೀನರಾಗಿ ನಾನು ಇವತ್ತು ಇದ್ದೇನೆ, ನನ್ನ ಆತ್ಮ ಶಿವನಿಗೆ ಅರ್ಪಿತವಾದಂತಹ ದಿನ ಅನ್ನುವಂತಹ ಒಂದು ಸಂಕೇತವು ಇದು ಶಿವರಾತ್ರಿ ದಿನ. ಈ ರಾತ್ರಿ ಗ್ರಹಗಳ ಸ್ಥಾನವು ಮಾನವನ ದೇಹದಲ್ಲಿ ನೈಸರ್ಗಿಕವಾಗಿ ಶಕ್ತಿಯನ್ನ ಹೆಚ್ಚಿಸುವಂತಹ ಒಂದು ಅಲೈನ್ಮೆಂಟ್ ಅಲ್ಲಿ ಇರುತ್ತವೆ. ಹಾಗಾಗಿ ನಮ್ಮ ಬಾಡಿಯಲ್ಲಿ ಎಲ್ಲ ಒಂದು 70% ನಮ್ಮ ದೇಹ ನೀರಿನಿಂದ ಮಾಡಿರೋದ್ರಿಂದ ಆ ಒಂದು ಗ್ರಹಗಳ ಶಕ್ತಿ ಏನಿದೆ ಅದು ನಮ್ಮ ದೇಹದಲ್ಲಿ ಶಕ್ತಿಯನ್ನ ಮೇಲ್ಮುಖವಾಗಿ ಚಲಿಸುವಂತ ಒಂದು ಪ್ರಕ್ರಿಯೆ ಆ ದಿನ, ಆ ಶಿವರಾತ್ರಿಯ ದಿನ ನಡೆಯುವಂಥದ್ದು. ಹಾಗಾಗಿ ಅವತ್ತಿನ ರಾತ್ರಿ ಸುಮಾರು 1 ಗಂಟೆವರೆಗೂ, ಅಂದ್ರೆ ಬಹುಶಃ 12ರಿಂದ 1 ಕಾಲು ಅಥವಾ 1:30 ಗಂಟೆವರೆಗೂ ನೀವು ಫ್ಲಾಟ್ ಆಗಿ ಮಲಗದೆ ಎದ್ದು ನಿಂತು ಅಥವಾ ಎದ್ದು ಕೂತು ಶಿವನ ಜಪದಲ್ಲಿ ಇದ್ದಂಥದ್ದೇ ಆದ್ರೆ, ಅಂದ್ರೆ ನಮ್ಮ ಬೆನ್ನು ಮೂಳೆ ನೇರವಾಗಿ ಇಟ್ಕೊಂಡು ಅದನ್ನ ನಾವು ಜಪ ಮಾಡುವಂಥದ್ದು ಅಥವಾ ಶಿವನ ಧ್ಯಾನದಲ್ಲಿರುವಂಥದ್ದನ್ನ ನಾವು ಮಾಡಿದ್ರೆ ಖಂಡಿತವಾಗಿಯೂ ಆಧ್ಯಾತ್ಮಿಕವಾದಂತಹ ಲಾಭ ಬಹಳಷ್ಟು ನಮ್ಗೆ ಅವತ್ತು ಆಗತ್ತೆ ಅನ್ನುವಂಥದ್ದು. ಆದ್ರಿಂದಲೇ ನಾವು ಹೇಳುವಂಥದ್ದು, ಅವತ್ತಿನ ರಾತ್ರಿ ಜಾಗರಣೆ ಮಾಡಿದ್ರೆ ನಮಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ, ಮತ್ತೆ ನಾವು ಸದೃಢರಾಗ್ತೇವೆ ಅಂತ. ಇನ್ನೊಂದು, ಉಪವಾಸ ಯಾಕೆ ಮಾಡಬೇಕು ಅನ್ನುವಂಥದ್ದಾದ್ರೆ, ನಾವು ಅವತ್ತು ಈಗಾಗಲೇ ಹೇಳಿದ್ವಿ, ಗ್ರಹಗಳು ಯಾವ ರೀತಿ ಇರುತ್ತೆ ಅಂದ್ರೆ ನಮ್ಗೆ ಅವತ್ತು ಬಹಳಷ್ಟು ಎನರ್ಜಿಯನ್ನ ನಮಗೆ ಕೊಡುವಂಥದ್ದು, ಮೇಲ್ಮುಖವಾಗಿ ನಮಗೆ ಶಕ್ತಿಯನ್ನ ತುಂಬುವಂಥದ್ದು ಅಂತ. ಹಾಗಿದ್ದಾಗ ನಾವು ಉಪವಾಸ ಮಾಡದೆ ಏನಾದ್ರೂ ಊಟ ತಿಂಡಿ ತಿನ್ಕೊಂಡು ಎಲ್ಲ ಮಾಡ್ತಾ ಇದ್ರೆ ನಮ್ಮ ದೇಹದಲ್ಲಿರುವಂತಹ ಎನರ್ಜಿ ಅಲ್ಲಿ ವ್ಯಯವಾಗ್ಬಿಡತ್ತೆ. ಅಲ್ಲಿ ಉಪಯೋಗ ಆಗೋದ್ರಿಂದ ನಮ್ಮ ದೇಹದ ಒಂದು ಎನರ್ಜಿ ಏನು ನಾವು ಸ್ಟೋರ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೀವಿ, ಅವತ್ತಿನ ದಿನದ ಲಾಭ ಏನ್ ನಾವು ಪಡಿಬೇಕು ಅಂತಿದ್ವಿ, ಅದು ನಮಗೆ ಸಂಪೂರ್ಣವಾಗಿ ಸಿಗಲಾರದು. ಹಾಗಾಗಿ ನಾವು ಈ ಎಲ್ಲ ವಿಚಾರಗಳನ್ನ ನಮ್ಮ ಹಿರಿಯರು ಪೂರ್ವಜರು ಏನ್ ಕೊಟ್ಟಿದ್ದಾರೆ. ಮತ್ತಿನ್ನೊಂದು ವಿಚಾರ ತಿಳ್ಕೊಳ್ಳಿ, ನಮ್ದು ಎಂತಹ ಜ್ಞಾನದ ಭಂಡಾರ ನಮ್ಮ ಆ, ಒಂದು ಹಿಂದೂ ಸಂಸ್ಕಾರ ಇರಬಹುದು, ನಮ್ಮ ಭಾರತ ದೇಶದ ಒಂದು ಎಲ್ಲ ಒಂದು ಏನು ರಿಚುವಲ್ಸ್ ಮತ್ತೆ ಪ್ರಾಕ್ಟೀಸಸ್ ಇದೆ, ಬಹಳಷ್ಟು ಶ್ರೀಮಂತಿಕೆಯಿಂದ ಕೂಡಿದೆ. ಮತ್ತೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂತಹ ವಿಚಾರಗಳು ತುಂಬಿದೆ. ಯಾಕಂದ್ರೆ ಮೊನ್ನೆ ಅಷ್ಟೇನೆ ಪಲ್ಸರ್ ಸ್ಟಾರ್ ಅನ್ನೋದ್ರ ಬಗ್ಗೆ ಒಂದು ರಿಸರ್ಚ್ ನಡೀತಾ ಇದೆ ಅಮೆರಿಕದಲ್ಲಿ. ಅವರು ನಾಸಾದಲ್ಲಿ ಒಂದು ರಿಸರ್ಚ್ ಮಾಡಿದಾಗ ಯಾವುದೇ ಶಕ್ತಿಗಳು ಇಲ್ಲ, ಅಂದ್ರೆ ಯಾವುದೇ ಶಬ್ದಗಳು ಈ ಪ್ರಪಂಚದಲ್ಲೇ ಇಲ್ಲ ಅಂತ ಅಂದಿದ್ದಾಗ
ನಮಗೆ ಕೇಳಿಸಿದ್ದು ಒಂದೇ ಶಬ್ದ, ಓಂ ಅನ್ನುವಂತಹ ಶಬ್ದ. ಹಾಗಾಗಿ ನಾನು ಇತ್ತೀಚಿನ ದಿನಗಳಲ್ಲಿ ದುಬೈಗೆ ಹೋದಾಗ ಕೂಡ ಅವರು ನಿಮಗೆ ಒಂದು ಸೈಂಟಿಫಿಕ್ ಲ್ಯಾಬ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದ್ರಲ್ಲಿ ನಾವು ನೋಡಿದಾಗ ನಮಗೆ ಓಂ ಅನ್ನೋ ಶಬ್ದವನ್ನ ಕೇಳಿಸ್ತಾರೆ ಅವರು. ನೋಡಿ, ಈ ನಮ್ಮ ಪೂರ್ವಜರು ಶತಮಾನಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಆ, ಹೇಳಿದಂತ ವಿಚಾರಗಳನ್ನ ಈಗ ಪಾಶ್ಚಿಮಾತ್ಯ ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ರಿಸರ್ಚ್ ಮಾಡಿ ಅದನ್ನ ಕಂಡುಕೊಳ್ತಾ ಇದ್ದಾರೆ. ಓಂ ಅಂತ ನಾವು ಉಚ್ಚಾರಣೆ ಮಾಡೋದ್ರಿಂದ ನಮ್ಗೆ ಬಹಳಷ್ಟು ಲಾಭ ಇದೆ ಅನ್ನುವಂಥದ್ದನ್ನ ಅಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇವಾಗ ನಮಗೆ ತಿಳಿಸ್ತಾ ಇದ್ದಾರೆ. ಮತ್ತೆ ಓಂ ನಮ ಶಿವಾಯ ಅಂತ ಹೇಳಿದ್ರೆ, ಓಂ ಅನ್ನೋದು ನಮಗೆ ಅದು ನಾದ ನಿಮ್ಗೆಲ್ಲ ಗೊತ್ತೇ ಇದೆ. ಹೇಳದ್ನಲ್ಲ, ನಾಸಾದಲ್ಲಿ ಕೂಡ ಇವಾಗ ಹೇಳ್ತಾ ಇರುವಂತದ್ದು, ಯಾವುದೇ ಶಬ್ದ ಇಲ್ಲ ಅಂತ ಸಂಪೂರ್ಣ ಏನು ಶೂನ್ಯ ಅಂತ ಇದ್ದಾಗ ನಮ್ಗೆ ಕೇಳಿಸಿದ ಒಂದೇ ಶಬ್ದ ಅದು ಓಂ ಅಂತ. ಅದ್ರ ಜೊತೆಗೆ ಓಂ ನಮಃ ಶಿವಾಯ, ನಮಃ ಶಿವಾಯ, ಈ 5 ಪದಗಳು ನಮ್ಮ ಪಂಚಭೂತಗಳನ್ನ ಒಂದು ಪ್ರತಿನಿಧಿಸುತ್ತೆ. ಅದು ಕೇವಲ ಶಿವನಿಗೆ ಮಾತ್ರ ಅಲ್ಲ, ಪಂಚಭೂತಗಳನ್ನು ನಾವು ಪೂಜಿಸುವಂತಹ ಒಂದು ವಿಧಾನವಾಗಿದೆ. ಹಾಗಾಗಿ ಇವೆಲ್ಲ ಬಹಳಷ್ಟು ವಿಶೇಷಗಳು ನಮ್ಮ ಶಿವರಾತ್ರಿ ಆಚರಣೆಯಲ್ಲಿ ಮೈಗೂಡಿದೆ. ಒಂದು ವಿಶೇಷವಾದಂತಹ ವಿಚಾರಗಳಿದೆ. ಈ ಎಲ್ಲ ವಿಚಾರಗಳನ್ನ ನಾವೆಲ್ಲ ತಿಳ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಮುಂದೆ ಬರುವಂತಹ ಮಕ್ಕಳಿಗೆ ನಾವು ಈ ವಿಚಾರಗಳನ್ನೆಲ್ಲ ತಿಳಿಸೋಣ. ಆಗ ಖಂಡಿತವಾಗಿಯೂ ಆ ಮಕ್ಕಳು ಲಾಭವನ್ನ ತಿಳ್ಕೊಂಡು ಆಚರಣೆಗೆ ಮುಂದಾಗ್ತಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ಆ ಭಗವಂತನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರಲಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು.